ಒಬ್ಬ ವ್ಯಕ್ತಿ ಕೇವಲ ತನ್ನ 25ನೇ ವಯಸ್ಸಿಗೆ ಆರ್ಥಿಕವಾಗಿ ಸ್ವತಂತ್ರನಾಗಿ, ಆಮೇಲೆ ಒಂದು ಅರಮನೆಯಲ್ಲಿ ವಾಸಿಸ್ತಾ ಸಾವಿರಾರು ಜನರಿಗೆ ತರಬೇತಿ ಕೊಡ್ತಾ ಯಶಸ್ಸಿನ ಉತ್ತುಂಗದಲ್ಲಿರೋಕೆ ಸಾಧ್ಯನಾ? ಕೇಳಲಿಕ್ಕೆ ಯಾವುದೋ ಸಿನಿಮಾ ಕಥೆ ತರ ಇದೆ. ಹೌದು ಅಲ್ವಾ? ಆದ್ರೆ ಇದು ಆಂಥನಿ ರಾಬಿನ್ಸ್ ಅವರ ನಿಜ ಜೀವನ. ಅವರು ಅದೇ ವಯಸ್ಸಿನಲ್ಲಿ ಬರ್ದ ಅನ್ಲಿಮಿಟೆಡ್ ಪವರ್ ಪುಸ್ತಕ ಇವತ್ತಿಗೂ ಅವರ ಬೆಸ್ಟ್ ಪುಸ್ತಕಗಳಲ್ಲಿ ಒಂದು. ಖಂಡಿತ. ಸೊ ಇವತ್ತು ನಾವು ಆ ಪುಸ್ತಕದ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ. ಅದರಲ್ಲಿರೋದು ಬರೀ ಪಾಸಿಟಿವ್ ಥಿಂಕಿಂಗ್ ಹೌದಾ, ಅಥವಾ ಅದಕ್ಕಿಂತ ಏನಾದ್ರೂ ಜಾಸ್ತಿ ಇದೆಯಾ ಅಂತ? ಹೌದು. ಆಕ್ಚುಲಿ ಆ ಪುಸ್ತಕದ ಮೊದಲ ಪುಟದಲ್ಲೇ ಒಂದು ಅದ್ಭುತವಾದ ಮಾತು ಬರುತ್ತೆ. ಜ್ಞಾನ ಅನ್ನೋದು ಕೇವಲ ಒಂದು ಸಂಭಾವ್ಯ ಶಕ್ತಿಯಷ್ಟೇ, ಅದನ್ನ ಕಾರ್ಯರೂಪಕ್ಕೆ ತರೋದೇ ನಿಜವಾದ ಶಕ್ತಿ ಅಂತ. ಓ ಸರಿ. ಅಂದ್ರೆ ಈ ಪುಸ್ತಕ ಓದಿ ಸುಮ್ಮನಾಗೋದಲ್ಲ. ಇದರಲ್ಲಿರೋ ಟೆಕ್ನಿಕ್ಗಳನ್ನ ಬಳಸಿ ನಮ್ಮ ಮನಸ್ಸು, ನಾವು ಬಳಸೋ ಭಾಷೆ ಮತ್ತೆ ನಮ್ಮ ನಡವಳಿಕೆ ಇದನ್ನೆಲ್ಲ ಹೇಗೆ ಬದಲಾಯಿಸಬಹುದು ಅನ್ನೋದ್ರ ಬಗ್ಗೆ ಇದು ಗಮನ ಕೊಡುತ್ತೆ. ಇದನ್ನೇ ಅವರು ನ್ಯೂರೋ ಲಿಂಗ್ವಿಸ್ಟಿಕ್ ಪ್ರೋಗ್ರಾಮಿಂಗ್ ಅಥವಾ NLP ಅಂತ ಹೇಳೋದಾ? ಎಕ್ಸಾಕ್ಟ್ಲಿ, ಅದೇ NLP. ಹಾಗಾದ್ರೆ NLP ಇಂದಾನೆ ಶುರು ಮಾಡೋಣ, ಯಾಕಂದ್ರೆ ಇಡೀ ಪುಸ್ತಕದ ಅಡಿಪಾಯನೇ ಅದು. ಏನಿದು NLP ಸರಳವಾಗ್ಲಿ ಹೇಳೋದಾದ್ರೆ? ಸರಳವಾಗಿ ಹೇಳಬೇಕು ಅಂದ್ರೆ ನಮ್ಮ ಮನಸ್ಸು ಅಂದ್ರೆ ನ್ಯೂರೋ, ನಾವು ಬಳಸೋ ಭಾಷೆ ಅಂದ್ರೆ ಲಿಂಗ್ವಿಸ್ಟಿಕ್, ಮತ್ತೆ ನಮ್ಮ ನಡವಳಿಕೆಯ ಮಾದರಿಗಳು ಅಂದ್ರೆ ಪ್ರೋಗ್ರಾಮಿಂಗ್, ಇವುಗಳ ನಡುವೆ ಇರುವ ಸಂಬಂಧವನ್ನ ಅರ್ಥ ಮಾಡಿಕೊಂಡು ನಮ್ಗೆ ಬೇಕಾದ ಫಲಿತಾಂಶ ಪಡೆಯೋಕೆ ನಮ್ಮನ್ನ ನಾವೇ ಮರುರೂಪಿಸ್ಕೊಳ್ಳೋದು. ಇದರ ಫೌಂಡರ್ಸ್ ಇದಾರಲ್ಲ, ಜಾನ್ ಗ್ರಿಂಡರ್ ಮತ್ತೆ ರಿಚರ್ಡ್ ಬ್ಯಾಂಡ್ಲರ್. ಹೌದು. ಅವರು ತಮ್ಮ ಕಾಲದ ಯಶಸ್ವಿ ಚಿಕಿತ್ಸಕರನ್ನ, ಸಂವಹನಕಾರರನ್ನ ಆಳವಾಗಿ ಸ್ಟಡಿ ಮಾಡಿದರು. ಅವರ ಯಶಸ್ಸಿನ ಹಿಂದಿರೋ ಪ್ಯಾಟರ್ನ್ಗಳನ್ನ ಕಂಡುಹಿಡಿದರು. ಆ ಪ್ಯಾಟರ್ನ್ಗಳು, ಇದರಲ್ಲಿ ಮಾಡೆಲಿಂಗ್ ಅನ್ನೋ ಕಾನ್ಸೆಪ್ಟ್ ಬಹಳ ಮುಖ್ಯ ಅಲ್ವಾ? ಅಂದ್ರೆ ಬೇರೆಯವರ ಯಶಸ್ಸನ್ನ ನಾವು ನಕಲು ಮಾಡಬಹುದು ಅನ್ನೋದು. ಖಂಡಿತ. ರಾಬಿನ್ಸ್ ಪ್ರಕಾರ ಜಗತ್ತಲ್ಲಿ ಯಾರಾದ್ರೂ ಒಂದು ಕೆಲಸವನ್ನ ಅದ್ಭುತವಾಗಿ ಮಾಡ್ತಿದ್ರೆ ನಾವು ಅದನ್ನ ಮಾಡಬಹುದು. ಅದು $1 ಮಿಲಿಯನ್ ಸಂಪಾದಿಸೋದಾಗಿರ್ಲಿ, ಅಥವಾ ವೇದಿಕೆ ಮೇಲೆ ಭಯ ಇಲ್ಲದೆ ಮಾತಾಡೋದಾಗಿರ್ಲಿ, ಯಾವ್ದು ಬೇಕಾದ್ರೂ ನಾವು ಮಾಡಬೇಕಾಗಿರೋದು ಇಷ್ಟೇ. ಆ ಯಶಸ್ವಿ ವ್ಯಕ್ತಿಯ ನಂಬಿಕೆ ಏನು, ಅವರು ಹೇಗೆ ಯೋಚಿಸ್ತಾರೆ, ಅವರ ಬಾಡಿ ಲ್ಯಾಂಗ್ವೇಜ್ ಹೇಗಿರುತ್ತೆ, ಅವರು ಬಳಸೋ ಸ್ಟ್ರಾಟಜಿಗಳೇನು, ಇದನ್ನ ಅರ್ಥ ಮಾಡ್ಕೊಂಡು ಅನುಕರಿಸಬೇಕು. ಜಿಮ್ ರೋನ್ ಹೇಳ್ದ ಹಾಗೆ ಯಶಸ್ಸು ತನ್ನ ಹೆಜ್ಜೆ ಗುರುತುಗಳನ್ನು ಬಿಟ್ಟು ಹೋಗುತ್ತದೆ. ಹೌದು, ಸಕ್ಸಸ್ ಲೀವ್ಸ್ ಕ್ಲೂಸ್. ಆದ್ರೆ ಇದು ಕೇಳೋಕೆ ತುಂಬಾ ಸಿಂಪಲ್ ಅನ್ಸುತ್ತೆ. ಒಬ್ಬ ಯಶಸ್ವಿ ಉದ್ಯಮಿಯ ದಿನಚರ್ಯೆಯನ್ನ ನಾನು ಪಾಲಿಸಿದ್ರೆ ನಾನೂ ಅಷ್ಟೇ ಯಶಸ್ವಿಯಾಗ್ತೀನಿ ಅನ್ನೋದು ಒಂಥರ ಸರಳೀಕರಣ ಅಲ್ವಾ? ಒಬ್ಬರ ಯಶಸ್ಸಿನ ಫಾರ್ಮ್ಯುಲಾ ಎಲ್ಲರಿಗೂ ಅಪ್ಲೈ ಆಗುತ್ತಾ? ಇದು ಬಹಳ ಇಂಪಾರ್ಟೆಂಟ್ ಪ್ರಶ್ನೆ. ನೀವು ಹೇಳಿದ ನಿಜ. ಮಾಡೆಲಿಂಗ್ ಅಂದ್ರೆ ಕುರುಡಾಗಿ ಕಾಪಿ ಮಾಡೋದಲ್ಲ, ಅದು ಆ ಯಶಸ್ಸಿನ ಸಿಂಟ್ಯಾಕ್ಸ್ ಅಥವಾ ಸೂತ್ರವನ್ನ ಅರ್ಥ ಮಾಡ್ಕೊಳ್ಳೋದು. ಸಿಂಟ್ಯಾಕ್ಸ್. ಒಂದು ಉದಾಹರಣೆ ಕೊಡ್ತೀನಿ ನೋಡಿ. ನಾಯಿ ಜಿಮ್ಮನ್ನು ಕಚ್ಚಿತು. ಇನ್ನೊಂದು ವಾಕ್ಯ, ಜಿಮ್ ನಾಯಿಯನ್ನು ಕಚ್ಚಿದ. ಓಕೆ. ಈ 2 ವಾಕ್ಯಗಳಲ್ಲಿ ಪದಗಳು ಒಂದೇ ಇವೆ, ಆದರೆ ಅವುಗಳ ಕ್ರಮ ಅಂದ್ರೆ ಸಿಂಟ್ಯಾಕ್ಸ್ ಅರ್ಥವನ್ನೇ ಪೂರ್ತಿ ಬದಲಾಯಿಸುತ್ತೆ. ಹೌದು ಹೌದು. ಆದರೆ ನಮ್ಮ ಆಲೋಚನೆ ಮತ್ತೆ ನಮ್ಮ ಕ್ರಿಯೆಗಳ ಕ್ರಮ ನಮ್ಮ ರಿಸಲ್ಟ್ ಅನ್ನ ನಿರ್ಧಾರ ಮಾಡುತ್ತೆ. ಯಶಸ್ವಿ ವ್ಯಕ್ತಿಗಳು ಸರಿಯಾದ ಕ್ರಮದಲ್ಲಿ ಸರಿಯಾದ ಕೆಲಸಗಳನ್ನ ಮಾಡ್ತಾರೆ. ನಾವು ಆ ಕ್ರಮವನ್ನ ಅರ್ಥ ಮಾಡ್ಕೊಳ್ಬೇಕು. ಓಕೆ, ಸಿಂಟ್ಯಾಕ್ಸ್ ಅನ್ನ ಅರ್ಥ ಮಾಡ್ಕೊಳ್ಳೋದು ಮುಖ್ಯ. ಆದ್ರೆ ನನ್ನ ಮೂಲ ಪ್ರಶ್ನೆಗೆ ಬಂದ್ರೆ ಇದರ ಸೈಂಟಿಫಿಕ್ ಬ್ಯಾಕ್ಗ್ರೌಂಡ್ ಏನು? ಇಲ್ಲಿಯೇ NLP ಬಗ್ಗೆ ದೊಡ್ಡ ಚರ್ಚೆ ಇರೋದು. ವೈಜ್ಞಾನಿಕ ಸಮುದಾಯದಲ್ಲಿ ಇದರ ಬಗ್ಗೆ ಗಂಭೀರ ಅನುಮಾನಗಳಿವೆ. ಮೊದಲನೇ ಮತ್ತು ಅತಿ ದೊಡ್ಡ ಟೀಕೆ ಏನಂದ್ರೆ ಇದಕ್ಕೆ ಪ್ರಾಯೋಗಿಕ ಪುರಾವೆಗಳು ಇಲ್ಲ. ಓ ಹೌದು. NLPಯ ಹೆಚ್ಚಿನ ತಂತ್ರಗಳು ವೈಯಕ್ತಿಕ ಅನುಭವ, ಕಥೆಗಳ ಮೇಲೆ ನಿಂತಿವೆ, ನಿಯಂತ್ರಿತ ವೈಜ್ಞಾನಿಕ ಸಂಶೋಧನೆ ಮೇಲೆ ಅಲ್ಲ. ಇದೇ ಕಾರಣಕ್ಕೆ ಅನೇಕರು ಇದನ್ನು ಹುಸಿ ವಿಜ್ಞಾನ ಅಂತ ಕರೀತಾರೆ. ಎಕ್ಸಾಕ್ಟ್ಲಿ, ಸೂಡೋ ಸೈನ್ಸ್ ಅಂತ. ಈ ಮಾಡೆಲಿಂಗು, ಬೇರೆ ಟೆಕ್ನಿಕ್ಗಳೆಲ್ಲ ಕೇಳೋಕೆ ಚೆನ್ನಾಗಿವೆ. ಆದ್ರೆ ಒಬ್ಬ ಮನಸ್ಸಿನ ತಂತ್ರಗಳನ್ನ ಇನ್ನೊಬ್ರು ಕಾಪಿ ಮಾಡೋದು ಸ್ವಲ್ಪ ಅಪಾಯಕಾರಿ ಅನ್ಸಲ್ವಾ? ಯಾರಾದ್ರೂ ಇದನ್ನ ಕೆಟ್ಟದಕ್ಕೆ ಬಳಸ್ಕೊಂಡ್ರೆ? ಖಂಡಿತ. ಆ ನೈತಿಕ ಕಾಳಜಿ ಕೂಡ ಇದೆ. ಸರಿಯಾದ ಟ್ರೈನಿಂಗ್ ಇಲ್ಲದವರು ಈ ತಂತ್ರಗಳನ್ನ ಬಳಸಿದ್ರೆ ಜನರನ್ನ ಮಿಸ್ಯೂಸ್ ಮಾಡ್ಕೊಳ್ಳೋ ಅಥವಾ ಅವ್ರಿಗೆ ಮಾನಸಿಕವಾಗಿ ಹಾನಿ ಮಾಡೋ ಸಾಧ್ಯತೆನೂ ಇದೆ. ಇದಕ್ಕೆಲ್ಲ NLP ಸಪೋರ್ಟರ್ಸ್ ಕೊಡೋ ಉತ್ತರ ಏನಂದ್ರೆ, NLP ಒಂದು ಕಟ್ಟುನಿಟ್ಟಾದ ಸೈಂಟಿಫಿಕ್ ಥಿಯರಿ ಅಲ್ಲ, ಇದೊಂದು ಮಾನವ ನಡವಳಿಕೆಯನ್ನು ಅರ್ಥ ಮಾಡ್ಕೊಳ್ಳೋಕೆ, ಬದಲಾಯಿಸೋಕೆ ಇರೋ ಪ್ರಾಕ್ಟಿಕಲ್ ಮಾಡೆಲ್ಗಳ ಸಂಗ್ರಹ ಅಂತ. ಅದರ ಫ್ಲೆಕ್ಸಿಬಿಲಿಟಿಯೇ ಅದರ ಶಕ್ತಿ ಅಂತ ವಾದಿಸ್ತಾರೆ. ಸರಿ, NLP ಬಗ್ಗೆ ವೈಜ್ಞಾನಿಕ ಅನುಮಾನಗಳಿದ್ರೂ
ಅದರಲ್ಲೊಂದು ಪ್ರಮುಖ ಅಂಶವಾದ ನಂಬಿಕೆಗಳು ನಮ್ಮ ಜೀವನವನ್ನ ಹೇಗೆ ರೂಪಿಸುತ್ತವೆ ಅನ್ನೋದರ ಬಗ್ಗೆ ರಾಬಿನ್ಸ್ ಬಹಳ ಅದ್ಭುತವಾಗಿ ಹೇಳ್ತಾರೆ. ಆ ಬಗ್ಗೆ ಮಾತಾಡೋಣ. ಖಂಡಿತ. ರಾಬಿನ್ಸ್ ಪ್ರಕಾರ ನಮ್ಮ ಲೈಫ್ ಕ್ವಾಲಿಟಿಯನ್ನ ಡಿಸೈಡ್ ಮಾಡೋದು ನಮ್ಮ ಜೀವನದ ಸನ್ನಿವೇಶಗಳಲ್ಲ, ಬದಲಿಗೆ ಆ ಸನ್ನಿವೇಶಗಳ ಬಗ್ಗೆ ನಾವಿಟ್ಕೊಂಡಿರೋ ನಂಬಿಕೆಗಳು. ಹೌದು. ಅವರು ಶ್ರೇಷ್ಠತೆಯನ್ನು ಬೆಳೆಸುವ 7 ನಂಬಿಕೆಗಳನ್ನು ಲಿಸ್ಟ್ ಮಾಡ್ತಾರಲ್ವಾ? ಹೌದು, ಅದರಲ್ಲಿ ಕೆಲವು ಹೇಳ್ತೀನಿ. ಮೊದಲನೇದು, ಪ್ರತಿಯೊಂದು ಒಂದು ಕಾರಣಕ್ಕೆ ನಡೆಯುತ್ತೆ ಮತ್ತು ಅದು ಕೊನೆಗೆ ನಮಗೆ ಸಹಾಯ ಮಾಡುತ್ತೆ. ಎರಡನೇದು, ಸೋಲು ಅನ್ನೋದೇ ಇಲ್ಲ, ಇರೋದು ಕೇವಲ ಫಲಿತಾಂಶಗಳು ಅಥವಾ ಫೀಡ್ಬ್ಯಾಕ್. ಅಂದ್ರೆ ಒಂದು ಪ್ರಯತ್ನ ಫೇಲ್ ಆದ್ರೆ ಅದು ಸೋಲಲ್ಲ, ಆ ದಾರಿ ಸರಿಯಿಲ್ಲ ಅಂತ ಸಿಕ್ಕ ಒಂದು ಮಾಹಿತಿಯಷ್ಟೇ. ನಿಜ. ಮೂರನೇದು, ಏನೇ ಆದ್ರೂ ಜವಾಬ್ದಾರಿ ತಗೊಳ್ಳಿ ಅನ್ನೋದು. ಹೌದು, ನಮ್ಮ ಜೀವನದ ಸ್ಟಿಯರಿಂಗ್ ನಮ್ಮ ಕೈಯಲ್ಲಿದೆ ಅಂತ ನಂಬೋದು. ಇಂಥ ನಂಬಿಕೆಗಳು ನಮ್ಮನ್ನ ಎಂಪವರ್ ಮಾಡುತ್ತವೆ. ಆದ್ರೆ ನಮ್ಮಲ್ಲಿ ವರ್ಷಗಳಿಂದ ಬೇರೂರಿರೋ ನೆಗೆಟಿವ್ ಬಿಲೀಫ್ಸ್ ಇರುತ್ತಲ್ವಾ, ನನ್ನಿಂದ ಇದು ಆಗಲ್ಲ, ನಾನಷ್ಟು ಸ್ಮಾರ್ಟ್ ಇಲ್ಲ, ಇಂಥವನ್ನ ಬದಲಾಯಿಸೋದು ಹೇಗೆ? ಅದಕ್ಕೆ ರಾಬಿನ್ಸ್ ನ್ಯೂರೋ ಅಸೋಸಿಯೇಟಿವ್ ಕಂಡೀಷನಿಂಗ್ ಅಥವಾ NAC ಅನ್ನೋ ಒಂದು 6 ಹಂತದ ವಿಧಾನವನ್ನು ಕೊಡ್ತಾರೆ. ಓಕೆ. ಇದರ ಹಿಂದಿನ ತತ್ವ ತುಂಬಾ ಸಿಂಪಲ್. ನಮ್ಮ ಮೆದುಳು ನೋವನ್ನ ತಪ್ಪಿಸೋಕೆ, ಸಂತೋಷವನ್ನ ಪಡೆಯೋಕೆ ಏನ್ ಬೇಕಾದ್ರೂ ಮಾಡುತ್ತೆ. ಸೊ ನಾವು ಬದಲಾಯಿಸಬೇಕು ಅಂದ್ಕೊಂಡಿರೋ ಹಳೆ ನಂಬಿಕೆಗೆ ತೀವ್ರವಾದ ನೋವನ್ನ ಮತ್ತು ಹೊಸದಾಗಿ ಅಳವಡಿಸ್ಕೊಳ್ಬಟ್ಟಿರೋ ನಂಬಿಕೆಗೆ ಸಂತೋಷವನ್ನ ಜೋಡಿಸ್ಬೇಕು. ಇದಕ್ಕೊಂದು ಉದಾಹರಣೆ ಕೊಡ್ಬೋದಾ? ಖಂಡಿತ. ನಂಗೆ ಪಬ್ಲಿಕ್ ಸ್ಪೀಕಿಂಗ್ ಅಂದ್ರೆ ಭಯ ಅನ್ನೋ ನಂಬಿಕೆ ಇದೆ ಅಂದ್ಕೊಳ್ಳೋಣ. ಸರಿ. ಈಗ ಈ ನಂಬಿಕೆಯನ್ನ ಇಟ್ಕೊಂಡ್ರೆ ಮುಂದೆ ಆಗೋ ಅಸಹನೀಯ ನೋವನ್ನ ಕಲ್ಪಿಸ್ಕೊಳ್ಬೇಕು. ಈ ಭಯದಿಂದ ನನಗೆ ಪ್ರಮೋಷನ್ ಸಿಗಲ್ಲ, ನನ್ನ ಐಡಿಯಾಗಳನ್ನ ಹೇಳೋಕ್ಕಾಗಲ್ಲ, ನನ್ನ ಮಕ್ಕಳು ನನ್ನನ್ನ ಒಬ್ಬ ಹೇಡಿ ಅಂತ ನೋಡ್ತಾರೆ. ಹೀಗೆ ಎಮೋಷನಲ್ ಆಗಿ ತೀವ್ರವಾದ ನೋವನ್ನ ಅದಕ್ಕೆ ಲಿಂಕ್ ಮಾಡಬೇಕು. ಆಮೇಲೆ ಈ ನಂಬಿಕೆಯನ್ನ ಮುರಿದು ನಾನೊಬ್ಬ ಅದ್ಭುತ ವಾಗ್ಮಿ ಅಂತ ಅಂದುಕೊಂಡ್ರೆ ಸಿಗೋ ಅಪಾರ ಸಂತೋಷವನ್ನ ಕಲ್ಪಿಸ್ಕೊಳ್ಬೇಕು. ಎಲ್ಲರೂ ಚಪ್ಪಾಳೆ ತಟ್ತಿರೋದು, ಬಾಸ್ ಹೊಗಳ್ತಿರೋದು, ಹೀಗೆ ನೋವು ಸಂತೋಷಗಳನ್ನ ಪದೇ ಪದೇ ಜೋಡಿಸ್ತಾ ಹೋದಾಗ ನಮ್ಮ ನರವ್ಯೂಹವೇ ಮರುರೂಪಗೊಳ್ಳುತ್ತೆ. ಇಲ್ಲಿರೋ ರಿಯಲ್ ಪವರ್ ಏನಂದ್ರೆ, ನಾವು ನಮ್ಮ ಕೆಟ್ಟ ಅಭ್ಯಾಸಗಳನ್ನ ಕೇವಲ ವಿಲ್ ಪವರಿಂದ ಅಲ್ಲ, ಬದಲಿಗೆ ನಮ್ಮ ನರವ್ಯೂಹದ ಮಟ್ಟದಲ್ಲೇ ಬದಲಾಯಿಸಬಹುದು. ಇದು ಬರೀ ಪಾಸಿಟಿವ್ ಥಿಂಕಿಂಗ್ ಅಲ್ಲ, ಇದೊಂಥರ ನ್ಯೂರೋಲಾಜಿಕಲ್ ರೀವೈರಿಂಗ್. ನಿಖರವಾಗಿ. ಇದು ಕೇವಲ ದೊಡ್ಡ ನಂಬಿಕೆಗಳ ಬಗ್ಗೆ ಮಾತ್ರ ಅಲ್ಲ, ನಾವು ದಿನಾ ಬಳಸೋ ಪದಗಳ ಬಗ್ಗೆನೂ ಇದೆ. ರಾಬಿನ್ಸ್ ಇದನ್ನ ಟ್ರಾನ್ಸ್ಫಾರ್ಮೇಷನಲ್ ವೊಕ್ಯಾಬ್ಯುಲರಿ ಅಂತ ಕರೀತಾರೆ. ಓ. ಉದಾಹರಣೆಗೆ, ನನಗೆ ಭಯಂಕರ ಕೋಪ ಬಂದಿದೆ ಅನ್ನೋ ಬದಲು ನನಗೆ ಸ್ವಲ್ಪ ಕಿರಿಕಿರಿಯಾಗಿದೆ ಅಂತ ಹೇಳ್ಕೊಂಡ್ರೆ ನಮ್ಮ ಭಾವನಾತ್ಮಕ ಸ್ಥಿತಿಯ ತೀವ್ರತೆ ತಕ್ಷಣ ಕಡಿಮೆ ಆಗುತ್ತೆ. ಹೌದು, ನಾವು ಬಳಸೋ ಪದಗಳೇ ನಮ್ಮ ಅನುಭವವನ್ನ ಸೃಷ್ಟಿಸ್ತವೆ. ಹಾಗೆ ನಾವು ನಮಗೆ ನಾವೇ ಕೇಳ್ಕೊಳ್ಳೋ ಪ್ರಶ್ನೆಗಳು ಕೂಡ. ಖಂಡಿತ. ಆ ಪ್ರಶ್ನೆಗಳು ನಮ್ಮ ಗಮನವನ್ನ ಡೈರೆಕ್ಟ್ ಮಾಡ್ತವೆ. ಇದು ನನಗೆ ಯಾಕೆ ಆಗುತ್ತೆ ಅನ್ನೋ ಬದಲು ಈ ಪರಿಸ್ಥಿತಿಯನ್ನು ಸುಧಾರಿಸೋಕೆ ನಾನೇನ್ ಮಾಡ್ಬೋದು, ಅಥವಾ ಈ ಚಾಲೆಂಜಲ್ಲಿ ಅಡಗಿರೋ ಅವಕಾಶ ಯಾವುದು ಅಂತ ಕೇಳಿದ್ರೆ ನಮ್ಮ ಫೋಕಸ್ ಸಮಸ್ಯೆಯಿಂದ ಪರಿಹಾರದ ಕಡೆಗೆ ಹೋಗುತ್ತೆ. ಹೌದು, ನಮ್ಮ ಮೆದುಳು ನಾವು ಕೇಳೋ ಪ್ರಶ್ನೆಗಳಿಗೆ ಉತ್ತರ ಹುಡುಕೋದು ಗೂಗಲ್ ಇದ್ದಾಗೆ. ಒಳ್ಳೆ ಪ್ರಶ್ನೆ ಕೇಳಿದ್ರೆ ಒಳ್ಳೆ ಉತ್ತರ ಸಿಗುತ್ತೆ. ಸರಿ. ಈಗ ನಮ್ಮಲ್ಲಿ ಪಾಸಿಟಿವ್ ನಂಬಿಕೆಗಳಿವೆ, ನಮ್ಮ ಮಾನಸಿಕ ಸ್ಥಿತಿಯನ್ನ ಕಂಟ್ರೋಲ್ ಮಾಡೋ ಟೆಕ್ನಿಕ್ಗಳಿವೆ. ಆದ್ರೆ ಇದನ್ನೆಲ್ಲ ಆಕ್ಷನ್ಗೆ ತರೋದು ಹೇಗೆ? ಇದಕ್ಕಾಗಿಯೇ ರಾಬಿನ್ಸ್ ಅಂತಿಮ ಯಶಸ್ಸಿನ ಸೂತ್ರ ಅಂತ ಕೊಡ್ತಾರೆ. ಹೌದು, ದಿ ಅಲ್ಟಿಮೇಟ್ ಸಕ್ಸಸ್ ಫಾರ್ಮುಲಾ. ಇದೊಂದು ಸಿಂಪಲ್ ಆದರೆ ಬಹಳ ಪವರ್ಫುಲ್ ಆದ 4 ಹಂತಗಳ ಸೂತ್ರ. ಏನು ಆ 4 ಹಂತಗಳು? ಮೊದಲನೇದು, ಗುರಿ. ನಿಮ್ಮ ಗುರಿ ಏನು ಅಂತ ಸ್ಪಷ್ಟವಾಗಿ, ನಿಖರವಾಗಿ ತಿಳ್ಕೊಳ್ಳಿ. ಎರಡನೇದು, ಕಾರ್ಯ. ಆ ಗುರಿಯ ಕಡೆಗೆ ನಿರಂತರವಾಗಿ ದೊಡ್ಡ ಪ್ರಮಾಣದಲ್ಲಿ ಕೆಲಸ ಮಾಡಿ. ಮೂರನೇದು, ಪ್ರತಿಕ್ರಿಯೆ ಅಳೆಯುವುದು. ನೀವು ಮಾಡ್ತಿರೋ ಕೆಲಸದಿಂದ ನಿಮ್ಗೆ ಬೇಕಾದ ರಿಸಲ್ಟ್ ಸಿಗ್ತಿದ್ಯಾ ಇಲ್ವಾ ಅಂತ ನೋಡಿ. ಮತ್ತು ನಾಲ್ಕನೇದು, ಹೊಂದಿಕೊಳ್ಳುವುದು. ಒಂದ್ವೇಳೆ ರಿಸಲ್ಟ್ ಬರ್ದಿದ್ರೆ ನಿಲ್ಲಿಸ್ಬೇಡಿ, ಗುರಿ ಮುಟ್ಟೋ ತನಕ ನಿಮ್ಮ ದಾರಿಯನ್ನ ಬದಲಾಯಿಸ್ತಾ ಇರಿ. ಇದು ಕೇಳೋಕೆ ಸಿಂಪಲ್ ಆಗಿದೆ, ಆದ್ರೆ ನಿಜ ಜೀವನದಲ್ಲಿ ಆ 2ನೇ ಮತ್ತು 4ನೇ ಹಂತ ಅಂದ್ರೆ ಕಾರ್ಯಪ್ರವೃತ್ತರಾಗಿ ಮತ್ತು ಹೊಂದಿಕೊಳ್ತಾ ಇರಿ ಅನ್ನೋದು ಅಷ್ಟು ಸುಲಭ ಅಲ್ಲ ಅಲ್ವಾ? 100% ಸರಿ. ಹೆಚ್ಚಿನ ಜನ ಇಲ್ಲೇ ಸೋಲೋದು. 1-2 ಸಲ ಟ್ರೈ ಮಾಡಿ ಬಿಟ್ಟುಬಿಡ್ತಾರೆ, ಅಥವಾ ಒಂದೇ ದಾರಿಯಲ್ಲಿ ಮೊಂಡುತನದಿಂದ ಹೋಗ್ತಾರೆ. ಹೌದು. ರಾಬಿನ್ಸ್ ಹೇಳೋದು ಯಶಸ್ವಿ ವ್ಯಕ್ತಿಗಳಲ್ಲಿ ಫ್ಲೆಕ್ಸಿಬಿಲಿಟಿ ಜಾಸ್ತಿ ಇರುತ್ತೆ ಅಂತ. ಒಂದು ದಾರಿ ವರ್ಕ್ ಆಗ್ಲಿಲ್ವಾ ಇನ್ನೊಂದು ದಾರಿ ಹುಡುಕ್ತಾರೆ, ಮತ್ತೊಂದು, ಮಗದೊಂದು.
ಗುರಿ ತಲುಪೋವರೆಗೂ ತಮ್ಮ ಅಪ್ರೋಚ್ ಬದಲಾಯಿಸ್ತಾನೆ ಇರ್ತಾರೆ. ಆಮೇಲೆ ಅವರು ಈ ಸೂತ್ರಕ್ಕೆ ಉದ್ದೇಶ ಅಥವಾ ಪರ್ಪಸ್ ಅನ್ನೋ ಪಾಯಿಂಟ್ ಕೂಡ ಸೇರಿಸಿದ್ರು ಅಲ್ವಾ? ಹೌದು. ನಿಮ್ಮ ಗುರಿಯ ಹಿಂದಿನ ಏಕೆ ವೈ ಸ್ಪಷ್ಟವಾಗಿರಬೇಕು. ಆ ಏಕೆ ಅನ್ನೋದೇ ನಿಮ್ಮ ಗುರಿಯ ಹಿಂದಿನ ಇಂಧನ. ಈ ಸೂತ್ರವನ್ನ ಇನ್ನಷ್ಟು ವಿಸ್ತರಿಸಿ ಅವರು ಒಂದು ಗೋಲ್ ಸೆಟ್ಟಿಂಗ್ ವರ್ಕ್ಶಾಪ್ ಬಗ್ಗೆನೂ ಹೇಳ್ತಾರೆ. ಅದರಲ್ಲಿರೋ ಕೆಲವು ಮುಖ್ಯ ಹಂತಗಳೇನು? ಅದರಲ್ಲಿ ಕೆಲವು ಹೀಗಿವೆ. ಮೊದಲು ನಿಮ್ಮ ಕನಸುಗಳ ಪಟ್ಟಿ ಮಾಡಿ, ಅಂದ್ರೆ ಡ್ರೀಮ್ ಇನ್ವೆಂಟರಿ. ಯಾವುದೇ ಲಿಮಿಟ್ ಇಲ್ಲದೆ ನಿಮಗೇನ್ ಬೇಕು, ಏನಾಗ್ಬೇಕು ಎಲ್ಲವನ್ನೂ ಬರೆಯಿರಿ. ಓಕೆ. ಆಮೇಲೆ ಈ ವರ್ಷ ನೀವು ಸಾಧಿಸಲೇಬೇಕು ಅಂದ್ಕೊಂಡಿರೋ 4 ಮುಖ್ಯ ಗುರಿಗಳನ್ನ ಆರಿಸಿ. ನಿಮ್ಮಲ್ಲಿ ಈಗಾಗಲೇ ಇರೋ ರಿಸೋರ್ಸಸ್ ಲಿಸ್ಟ್ ಮಾಡಿ. ನಿಮ್ಮ ಸ್ಕಿಲ್ಸ್, ನಿಮ್ಮ ಫ್ರೆಂಡ್ಸ್, ನಿಮ್ಮ ಜ್ಞಾನ, ಹೀಗೆ. ಇದು ಚೆನ್ನಾಗಿದೆ. ಕೊನೆಗೆ ನಿಮ್ಮ ಒಂದು ಐಡಿಯಲ್ ದಿನವನ್ನ ಕಲ್ಪಿಸ್ಕೊಳ್ಳಿ. ಬೆಳಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗೋವರೆಗೂ ನಿಮ್ಮ ಗುರಿಗಳೆಲ್ಲ ಈಡೇರಿದ್ರೆ ಆ ದಿನ ಹೇಗಿರುತ್ತೆ ಅಂತ ಡೀಟೇಲ್ ಆಗಿ ಬರೆಯಿರಿ. ಇದು ಗುರಿಯನ್ನ ನಮ್ಮ ಭಾವನಾತ್ಮಕ ಮಟ್ಟದಲ್ಲೂ ನಮ್ಮದಾಗಿಸ್ಕೊಳ್ಳೋಕೆ ಹೆಲ್ಪ್ ಮಾಡುತ್ತೆ. ಇಲ್ಲಿಯವರೆಗೆ ನಾವು ಮಾತಾಡಿದ್ದೆಲ್ಲ ಮನಸ್ಸಿಗೆ ಸಂಬಂಧಿಸಿದ್ದು. ಆದ್ರೆ ರಾಬಿನ್ಸ್ ಬರೀ ಮೆಂಟಲ್ ಟೆಕ್ನಿಕ್ಸ್ ಬಗ್ಗೆ ಮಾತಾಡಲ್ಲ. ಅವರು ಶರೀರ ಮತ್ತೆ ಮನಸ್ಸಿನ ಕನೆಕ್ಷನ್ಗೆ ಬಹಳ ಇಂಪಾರ್ಟೆನ್ಸ್ ಕೊಡ್ತಾರೆ. ಹೌದು, ಇದು ಬಹಳ ಮುಖ್ಯವಾದ ಪಾಯಿಂಟ್. ಅವರು ಅದನ್ನ ಸೈಬರ್ನೆಟಿಕ್ ಲೂಪ್ ಅಂತ ಕರೀತಾರೆ. ಸೈಬರ್ನೆಟಿಕ್ ಲೂಪ್ ಅಂದ್ರೆ ನಮ್ಮ ಮನಸ್ಸು ಮತ್ತೆ ಶರೀರ ಒಂದು ನಿರಂತರ ಫೀಡ್ಬ್ಯಾಕ್ ಸಿಸ್ಟಮ್ನಲ್ಲಿ ಕೆಲಸ ಮಾಡ್ತವೆ. ಒಂದು ಇನ್ನೊಂದರ ಮೇಲೆ ಸದಾ ಪ್ರಭಾವ ಬೀರುತ್ತೆ. ನಮ್ಮ ಆಲೋಚನೆಗಳು ನಮ್ಮ ಶರೀರದ ಮೇಲೆ ಪರಿಣಾಮ ಬೀರುತ್ತೆ. ಹಾಗೆಯೇ ನಮ್ಮ ಶರೀರದ ಸ್ಥಿತಿ ನಮ್ಮ ಆಲೋಚನೆಗಳ ಮೇಲೆ ಪರಿಣಾಮ ಬೀರುತ್ತೆ. ಇದಕ್ಕೆ ಒಂದು ಸಿಂಪಲ್ ಉದಾಹರಣೆ ಅಂದ್ರೆ, ಹೆಗಲು ಕುಗ್ಗಿಸಿ ತಲೆ ಬಗ್ಗಿಸಿ ದುಃಖದ ಮುಖ ಇಟ್ಕೊಂಡು ಖುಷಿಯಾಗಿರೋಕ್ಕಾಗಲ್ಲ. ಸಾಧ್ಯವೇ ಇಲ್ಲ. ಅದೇ ರೀತಿ ಎದೆಯುಬ್ಬಿಸಿ ನೇರವಾಗಿ ನಿಂತು ಮುಖದಲ್ಲಿ ಒಂದು ದೊಡ್ಡ ನಗು ಇಟ್ಕೊಂಡು ದುಃಖದಿಂದ ಇರೋಕೆ ಪ್ರಯತ್ನಿಸಿದ್ರೆ ಆಗ್ಲೂ ಅದು ಸಾಧ್ಯವಿಲ್ಲ. ನಮ್ಮ ಫಿಸಿಯಾಲಜಿ ಅಂದ್ರೆ ನಮ್ಮ ಬಾಡಿ ಪೋಸ್ಚರ್, ನಮ್ಮ ಬ್ರೀದಿಂಗ್, ಇವೆಲ್ಲ ನಮ್ಮ ಮನಸ್ಸಿನ ಸ್ಥಿತಿಯನ್ನ ತಕ್ಷಣ ಬದಲಾಯಿಸ್ತವೆ. ನಿಖರವಾಗಿ. ಇದು ಆಂಕರಿಂಗ್ ಅನ್ನೋ ಇನ್ನೊಂದು ಪವರ್ಫುಲ್ ಟೆಕ್ನಿಕ್ಗೆ ದಾರಿ ಮಾಡಿಕೊಡುತ್ತೆ. ಆಂಕರಿಂಗ್? ಹೌದು. ಆಂಕರಿಂಗ್ ಅಂದ್ರೆ ಒಂದು ನಿರ್ದಿಷ್ಟ ಭಾವನಾತ್ಮಕ ಸ್ಥಿತಿಯನ್ನ, ಉದಾಹರಣೆಗೆ ಪೂರ್ತಿ ಕಾನ್ಫಿಡೆನ್ಸ್ ಇರೋ ಸ್ಥಿತಿಯನ್ನ ಒಂದು ನಿರ್ದಿಷ್ಟ ಸ್ಪರ್ಶ, ಶಬ್ದ ಅಥವಾ ದೃಶ್ಯದ ಜೊತೆ ಜೋಡಿಸೋದು. ಓ ಸರಿ. ಒಬ್ಬ ಕ್ರೀಡಾಪಟು ದೊಡ್ಡ ಮ್ಯಾಚಿಗೆ ಹೋಗೋ ಮುಂಚೆ ಒಂದು ಪರ್ಟಿಕ್ಯುಲರ್ ಹಾಡು ಕೇಳ್ತಿದ್ದ. ಆ ಹಾಡು ಶುರುವಾದ ತಕ್ಷಣ ಅವನ ಕಾನ್ಫಿಡೆನ್ಸ್ ಪೀಕಿಗೆ ಹೋಗ್ತಿತ್ತು. ಆ ಹಾಡು ಅವನ ಆತ್ಮವಿಶ್ವಾಸದ ಆಂಕರ್ ಆಗಿತ್ತು. ಹಾಗಾದ್ರೆ ನಾವೇ ನಮ್ಗೊಂದು ಆಂಕರ್ ಹೇಗೆ ಕ್ರಿಯೇಟ್ ಮಾಡ್ಕೋಬಹುದು? ಅದಕ್ಕೆ 4 ಮುಖ್ಯ ಹಂತಗಳಿವೆ. 1. ನೀವು ಯಾವ ಭಾವನಾತ್ಮಕ ಸ್ಥಿತಿಯನ್ನ ಆಂಕರ್ ಮಾಡಬೇಕು ಅಂದ್ಕೊಂಡಿದ್ದೀರೋ ಆ ಸ್ಥಿತಿಯ ಉತ್ತುಂಗದಲ್ಲಿರಬೇಕು, ಅಂದ್ರೆ ಆ ಫೀಲಿಂಗ್ನ ಪೀಕಿನಲ್ಲಿ. 2. ಆ ಭಾವನೆಯ ಉತ್ತುಂಗದ ಕ್ಷಣದಲ್ಲಿ ನಿಮ್ಮ ಆಂಕರ್ ಅನ್ನು ಸೆಟ್ ಮಾಡಿ. ಉದಾಹರಣೆಗೆ ಮುಷ್ಟಿಯನ್ನ ಬಲವಾಗಿ ಬಿಗಿಗೊಳಿಸೋದು. 3. ಆ ಆಂಕರ್ ಯೂನಿಕ್ ಆಗಿರಬೇಕು, ನೀವು ಸಾಮಾನ್ಯವಾಗಿ ಮಾಡದ ಕ್ರಿಯೆಯಾಗಿರಬೇಕು. ಸರಿ. 4. ಅದನ್ನ ಪುನಃ ಮಾಡುವಾಗ ನಿಖರವಾಗಿ ಅದೇ ರೀತಿ ಮಾಡಬೇಕು. ಹೀಗೆ ಮಾಡಿದಾಗ ನಿಮಗೆ ಕಾನ್ಫಿಡೆನ್ಸ್ ಬೇಕಾದಾಗೆಲ್ಲ ಆ ಮುಷ್ಟಿ ಬಿಗಿಗೊಳಿಸಿದರೆ ಸಾಕು, ನಿಮ್ಮ ಮೆದುಳು ತಕ್ಷಣ ಆ ಭಾವನಾತ್ಮಕ ಸ್ಥಿತಿಯನ್ನ ಮರುಸೃಷ್ಟಿಸುತ್ತೆ. ಇದು ನಿಜಕ್ಕೂ ಒಂದು ಕಂಪ್ಲೀಟ್ ಅಪ್ರೋಚ್. ಕೇವಲ ಮನಸ್ಸು ಮಾತ್ರವಲ್ಲ, ಶರೀರದ ಆರೋಗ್ಯಕ್ಕೂ ಅವರು ಅಷ್ಟೇ ಮಹತ್ವ ಕೊಡ್ತಾರೆ. ಆಳವಾದ ಉಸಿರಾಟ, ನೀರಿನಾಂಶವಿರುವ ಆಹಾರ, ಈ ತರದ ವಿಷಯಗಳನ್ನು ಅವರು ಪ್ರಸ್ತಾಪಿಸ್ತಾರೆ. ಹೌದು. ಯಾಕಂದ್ರೆ ಶರೀರಕ್ಕೆ ಬೇಕಾದ ಎನರ್ಜಿ ಇಲ್ದೆ ಮನಸ್ಸು ತನ್ನ ಫುಲ್ ಪೊಟೆನ್ಷಿಯಲ್ನಲ್ಲಿ ಕೆಲಸ ಮಾಡೋಕೆ ಸಾಧ್ಯ ಇಲ್ಲ ಅನ್ನೋದು ಅವರ ನಂಬಿಕೆ. ದೈಹಿಕ ಶಕ್ತಿಯೇ ಮಾನಸಿಕ ಶಕ್ತಿಯ ಅಡಿಪಾಯ. ಹಾಗಾದ್ರೆ ಈ ಎಲ್ಲದರ ಅರ್ಥವೇನು? ಇವತ್ತಿನ ನಮ್ಮ ಚರ್ಚೆಯನ್ನ ಸಮ್ಮರೈಸ್ ಮಾಡೋದಾದ್ರೆ, ಅನ್ಲಿಮಿಟೆಡ್ ಪವರ್ ಪುಸ್ತಕವು ಯಶಸ್ಸನ್ನ ಹುಟ್ಟುಗುಣ ಅಂತೆ ನೋಡಲ್ಲ, ಅದೊಂದು ಕಲಿಯಬಹುದಾದ ಕೌಶಲ್ಯ ಅಂತೆ ನೋಡುತ್ತೆ. ಹೌದು. ಯಶಸ್ವಿ ವ್ಯಕ್ತಿಗಳ ಬ್ಲೂ ಪ್ರಿಂಟ್ ಅನ್ನ ಫಾಲೋ ಮಾಡೋ ಮೂಲಕ, ಅಂದ್ರೆ ಮಾಡೆಲಿಂಗ್ ಮೂಲಕ, ಯಾರು ಬೇಕಾದ್ರೂ ಯಶಸ್ಸಿನ ಹಾದಿಯಲ್ಲಿ ಸಾಗಬಹುದು. ಮತ್ತು ಅಂತಿಮವಾಗಿ ನಮ್ಮ ನಂಬಿಕೆಗಳು, ನಾವು ಬಳಸೋ ಭಾಷೆ, ನಮ್ಮ ಶರೀರದ ಭಂಗಿ, ಇವೆಲ್ಲ ಸೇರಿ ನಮ್ಮ ರಿಯಾಲಿಟಿಯನ್ನ ನಿರ್ಮಿಸ್ತವೆ. ಈ ಅಂಶಗಳ ಮೇಲೆ ನಾವು ಪ್ರಜ್ಞಾಪೂರ್ವಕವಾಗಿ ಕಂಟ್ರೋಲ್ ಸಾಧಿಸಿದ್ರೆ ನಮ್ಮ ಜೀವನದ ಫಲಿತಾಂಶಗಳ ಮೇಲೂ ಕಂಟ್ರೋಲ್ ಸಾಧಿಸಬಹುದು. ನಿಜ. NLP ಬಗ್ಗೆ ಸೈಂಟಿಫಿಕ್ ಟೀಕೆಗಳಿದ್ರೂ ಅದರ ಪ್ರಾಕ್ಟಿಕಲ್ ಟೆಕ್ನಿಕ್ಗಳು, ಉದಾಹರಣೆಗೆ ಆಂಕರಿಂಗ್, ರೀಫ್ರೇಮಿಂಗ್, ಇವೆಲ್ಲ ಲಕ್ಷಾಂತರ ಜನರಿಗೆ ತಮ್ಮ ಜೀವನವನ್ನ ಸುಧಾರಿಸ್ಕೊಳ್ಳೋಕೆ ಸಹಾಯ ಮಾಡಿವೆ ಅನ್ನೋದನ್ನ ಅಲ್ಲಗಳೆಯೋಕ್ಕಾಗಲ್ಲ. ಖಂಡಿತ.